ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹಾಟ್ಸ್ಪಾಟ್ ಅಂತಾನೆ ಹೆಸರಾಗಿರುವಂಥ ಹೆಬ್ಬಾಳಕ್ಕೆ ಇದೀಗ ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತಿ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಸದ್ಯ 2023ರಲ್ಲಿ ಆರಂಭ ಆಗಿದ್ದಂಥ ಮೇಲ್ಸೇತುವೆ ಕಾಮಗಾರಿ ಏನಿತ್ತು ಅದಕ್ಕೆ ಇವತ್ತು ಉದ್ಘಾಟನೆಯ ಭಾಗ್ಯ ಸಿಕ್ಕಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಇದು KR ಪುರಂನಿಂದ ಮೇಕ್ರಿ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಫ್ಲೈಓವರ್ ಏನಿತ್ತು ಅದು ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇವತ್ತು CM ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಈ ಒಂದು ಕಾರ್ಯಕ್ರಮವನ್ನು ಅಂದ್ರೆ ಈ ಒಂದು ಮೇಲ್ಸೇತುವೆಯಲ್ಲಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಉದ್ಘಾಟನೆಯನ್ನು ಕೊಡ್ತಾ ಇದ್ದಾರೆ. ಸದ್ಯ ಈಗಾಗಲೇ ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಈಗಾಗಲೇ ಸಾಕಷ್ಟು ಪೊಲೀಸರು ಕೂಡ ಆ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ DCM ಹಾಗೆ CM ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಫ್ಲೈಓವರ್ಗೆ ಉದ್ಘಾಟನೆಯನ್ನು ಕೂಡ ನೆರವೇರಿಸಲಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಫ್ಲೈಓವರ್ನ ಒಂದು ಉದ್ಘಾಟನೆಯ ಬಳಿಕ 30% ಟ್ರಾಫಿಕ್ ಜಾಮ್ ಏನಿದೆ ಆ ಒಂದು ಟ್ರಾಫಿಕ್ ಜಾಮ್ನ ಪ್ರಮಾಣ ತಗ್ಗುವಂತ ನಿರೀಕ್ಷೆ ಕೂಡ ಇರುವಂಥದ್ದು. ಯಾಕಂದ್ರೆ ಈ ಒಂದು ಫ್ಲೈಓವರ್ ಏನಿದೆ ಇದನ್ನ 700 ಮೀಟರ್ ಉದ್ದದ ಒಂದು ಫ್ಲೈಓವರ್ ಅನ್ನ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸದ್ಯ ಇಷ್ಟು ದಿನ ಏನೋ 2 ದಿನಗಳ ಕಾಲ ಟ್ರಯಲ್ ರನ್ ಅನ್ನು ಕೂಡ ಮಾಡಲಾಗಿತ್ತು. ಆ ಒಂದು ಟ್ರಯಲ್ ರನ್ ಬಳಿಕ ಇವತ್ತು ಅಧಿಕೃತವಾಗಿ ಈ ಒಂದು ಫ್ಲೈಓವರ್ಗೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಅದಕ್ಕಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇನ್ನು ಈ ಒಂದು ಫ್ಲೈಓವರ್ನ ಉದ್ಘಾಟನೆ ಬಳಿಕ ಈ ಮಾರ್ಗದಲ್ಲಿ ಆಗುವಂಥ ಟ್ರಾಫಿಕ್ ಏನಿದೆ ಆ ಒಂದು ಟ್ರಾಫಿಕ್ನಿಂದ ಮುಕ್ತಿ ಸಿಗುವ ನಿರೀಕ್ಷೆಗಳು ಕೂಡ ಇದೆ. ಜೊತೆಗೆ ಈ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರಿಗೂ ಕೂಡ ಟ್ರಾಫಿಕ್ನ ಬಿಸಿ ತಗ್ಗುವ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಬ್ರ್ಯಾಂಡ್ ಬೆಂಗಳೂರಿನ ಈ ಒಂದು ರಸ್ತೆ ಏನಿತ್ತು ಇದು ಟ್ರಾಫಿಕ್ ಸಮಸ್ಯೆಗಳಿಂದಾಗಿ ಸಾಕಷ್ಟು ಒಂದು ಜನರಿಗೆ ಸಮಸ್ಯೆಯನ್ನು ತಂದಿಡ್ತಾ ಇತ್ತು. ಆ ಒಂದು ಜಾಗದಲ್ಲಿ ಈಗ ಕೊನೆಗೂ ಫ್ಲೈಓವರ್ ಉದ್ಘಾಟನೆ ಭಾಗ್ಯ ನೆರವೇರುವ ಕಾಲ ಹತ್ತಿರವಾಗಿದೆ. ಸದ್ಯ ಇದರಿಂದ ರಾಜಧಾನಿಯ ಅಂದ್ರೆ ಈ ಮಾರ್ಗದ ಏನು ರಸ್ತೆ ಇದೆ KR ಪುರಂ ಟು ಬೆಂಗಳೂರು ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಜೊತೆಗೆ ಮತ್ತಷ್ಟು ಒಂದು ಜನರಿಗೆ ಸಹಾಯ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಶಾಂತಮೂರ್ತಿ TV9 ಬೆಂಗಳೂರು.